ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣ ಪದೇ ಪದೇ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷರ ಮಾಪತೆ. ಹೀಗೆ ಪ್ರದಕ್ಷಿಣ ನಮಸ್ಕಾರದ ಮಹತ್ವವನ್ನು ತಿಳಿಸುವಂತಹ ಈ ಸ್ತೋತ್ರ ಜನ್ಮ ಜನ್ಮಾಂತರಗಳಿಗೂ, ಈ ಜನ್ಮದಿಂದ ಹಿಡಿದುಕೊಂಡು ಜನ್ಮ ಜನ್ಮಾಂತರಗಳಿಗೂ ಕೂಡ ಮಾಡಿದಂತಹ ಪಾಪವನ್ನು ಪರಿಹರಿಸುವಂತಹ ಪ್ರದಕ್ಷಿಣ ನಮಸ್ಕಾರದ ರೀತಿಯನ್ನು ಹೇಳ್ತಾ ಇದೆ. ತಪ್ಪದೆ ಎಲ್ಲೇ ಹೋದರೂ ಕೂಡ ಪ್ರದಕ್ಷಿಣ ನಮಸ್ಕಾರವನ್ನು ಹಾಕಬೇಕು. ಆ ಸಂಸ್ಕೃತಿಯನ್ನು ನಾವು ಬಿಡಬಾರದು. ಮಕ್ಕಳಿಗೂ ಕೂಡ ಆ ಪ್ರದಕ್ಷಿಣ ನಮಸ್ಕಾರದ ಮಹತ್ವವನ್ನು ನಾವು ತಿಳಿಸಬೇಕು. ತಿರುಪತಿ ಸ್ವಾಮಿಯ ಸನ್ನಿಧಾನದಲ್ಲಿ ವೆಂಕಟೇಶ ದೇವರ ಪ್ರೀತ್ಯರ್ಥವಾಗಿ ನಮ್ಮ ಎಲ್ಲ ರೀತಿಯಾದಂತಹ ಜನ್ಮ ಜನ್ಮಾಂತರಗಳ ದುಃಖಗಳ ನಾಶಕ್ಕಾಗಿ ಪ್ರದಕ್ಷಿಣ ನಮಸ್ಕಾರವನ್ನು ತಪ್ಪದೆ ಹಾಕಿದೆವು. ಅದೇ ಸಂದರ್ಭದಲ್ಲಿ ಸರ್ವಾರ್ಥಾಗೆ ಪಂಚಾಂಗ ನಮಸ್ಕಾರವನ್ನು ಮಾಡುವುದು ಹೇಗೆ ಅಂಥೇಳಿ ಶ್ರಾವಣಿ ತೋರಿಸಿಕೊಟ್ಲು. ಅದನ್ನು ನೋಡಿ ಸರ್ವಾರ್ಥಳು ಕೂಡ ವೆಂಕಟೇಶ ದೇವರಿಗೆ ಪಂಚಾಂಗ ನಮಸ್ಕಾರವನ್ನು ಮಾಡಿ ಪ್ರದಕ್ಷಿಣೆ ಹಾಕಿ ನಮಸ್ಕಾರವನ್ನು ಮಾಡಿದ್ಲು. ಹೀಗೆ ಪ್ರದಕ್ಷಿಣ ನಮಸ್ಕಾರದ ಮಹತ್ವವನ್ನು ಸರ್ವಾರ್ಥಾಗೆ ಸಣ್ಣವರಿದ್ದಾಗಿಂದ ತಿಳಿಸ್ಬೇಕು ಅಂತನ್ನುವಂಥ ನಿಟ್ಟಿನೊಳಗೆ ಈ ನಮ್ಮದೊಂದು ಸಣ್ಣ ಪ್ರಯತ್ನ. ಮಕ್ಕಳಿಗೆ ತಪ್ಪದೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳನ್ನು ತಿಳಿಸಿ. ಸರ್ವಾರ್ಥ ದೇವರಿಗೆ ನಮಸ್ಕಾರ ಮಾಡಿದಕ್ಕಿಂತ ತಾಯಿಗೂ ನಮಸ್ಕಾರ ಮಾಡಿದ್ಲು. ಪ್ರದಕ್ಷಿಣ ನಮಸ್ಕಾರದ ಮಹತ್ವವೇ ಅಷ್ಟು ಚಂದ. ಈ ಪ್ರದಕ್ಷಿಣ ನಮಸ್ಕಾರವನ್ನು ಸರ್ವಾರ್ಥ ಒಂದು ಸಣ್ಣ ಆಟ ಅಂತ ತಿಳ್ಕೊಂಡ್ಲು. ಆದರೆ ಜನ್ಮಾಂತರದ ಪಾಪಗಳನ್ನು ನಾಶ ಮಾಡುವಂತಹ ಶಕ್ತಿ ಈ ನಮಸ್ಕಾರಕ್ಕಿದೆ. ಸೊ ಆ ನಮಸ್ಕಾರದ ಬಲ ಎಲ್ಲರಿಗೂ ತಿಳಿಯುವಂಥದ್ದಾಗಲಿ. ಓಂ ನಮೋ ವೆಂಕಟೇಶಾಯ.